ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಚನ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ವಿನಯಕ್ಕೆ ಪ್ರತಿಫಲ. ಐಶ್ವರ್ಯವೂ ಘನತೆಯೂ ಜೀವವೂ ಅದರಿಂದ ಉಂಟಾಗುವುದು. ಐಶ್ವರ್ಯ ಅಂತೆ, ಘನತೆಯಂತೆ, ಜೀವ ಅಂತೆ. ಯಾವುದರಿಂದ ಬರ್ತವೆ? ಯೆಹೋವನಲ್ಲಿ ಭಯಭಕ್ತರಾಗಿದ್ರೆ ಬರ್ತವೆ. ಈಗ ತಂದೆ ತಾಯಂದಿರೆ ಜಾಗ್ರತೆಯಿಂದ ಕೇಳ್ರಿ. ನಿಮ್ಮ ಮಕ್ಕಳನ್ನು ಆಸ್ತಿಗೆ ಕರ್ತರನ್ನಾಗಿ ಮಾಡಬೇಕಾದರೆ ಐಶ್ವರ್ಯ, ಘನತೆ, ಜೀವ ಯಾರು ಕೊಡ್ತಾರಂತೆ? ದೇವರು ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರುವಾಗ. ಈಗ ನಿಮ್ಮ ಮಕ್ಕಳನ್ನು ಆಸ್ತಿಗೆ ಕರ್ತರನ್ನಾಗಿ ಮಾಡಬೇಕಾದರೆ ಮೊದಲು ನಿಮ್ಮ ಮಕ್ಕಳನ್ನು ದೇವರಿಗೆ ಪರಿಚಯ ಮಾಡಿಸಬೇಕು. ಯಾಕೆ ಅನ್ನುವಾಗ ಒಬ್ಬ ವ್ಯಕ್ತಿಗೆ ಐಶ್ವರ್ಯ ಆಗಿರಬಹುದು, ಘನತೆ ಆಗಿರಬಹುದು, ಇವೆಲ್ಲ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗಲೇ ಸಾಧ್ಯವಾಗ್ತವೆ. ಒಳ್ಳೆಯವರಾಗಿದ್ದೀರೋ? ಹಾಗಾದರೆ ನಿಮ್ಮ ಮಕ್ಕಳಿಗೆ ದೇವರನ್ನು ಪರಿಚಯಿಸಿರಿ. ಸುಜಾನಾ ವೆಸ್ಲಿ ಅಂದರೆ ಜಾನ್ ವೆಸ್ಲಿ ಅವರ ತಾಯಿ. ಆ ತಾಯಿ ಎಷ್ಟೋ ಅದ್ಭುತವಾಗಿ ತಮ್ಮ ಮಕ್ಕಳನ್ನು ಬೆಳೆಸುತ್ತಾರೆ. ಅವರಿಗೆ 14 ಮಂದಿ ಮಕ್ಕಳು. ಎಷ್ಟು ಮಂದಿ? ಆದರೂ ಒಬ್ಬೊಬ್ಬರಿಗೋಸ್ಕರ 1 ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಎಷ್ಟೊತ್ತು? 1 ಗಂಟೆಯಷ್ಟು ಪ್ರಾರ್ಥನೆ ಮಾಡ್ತಿದ್ರಂತೆ. ಈ ದಿನ ನಿಮಗೆ ಒಬ್ಬನೇ ಮಗನಿದ್ದಾನೆ, ಒಬ್ಬಳೇ ಮಗಳಿದ್ದಾಳೆ, ಕನಿಷ್ಠ ಅವರಿಗಾಗಿ 10 ನಿಮಿಷ ಕೂಡ ಪ್ರಾರ್ಥನೆ ಮಾಡಲ್ಲ. ಮೇಲಿಂದ ನೀವು ತಂದೆ ತಾಯಿಯಾಗಿದ್ದೀರಿ. 5 ನಿಮಿಷ ಪ್ರಾರ್ಥನೆ ಮಾಡ್ತಾ ಇಲ್ಲ ನಿಮ್ಮ ಮಕ್ಕಳಿಗೋಸ್ಕರ. ಆ ತಾಯಿ 1 ಮಕ್ಕಳಿಗಾಗಿ 1 ಗಂಟೆ ಪ್ರಾರ್ಥಿಸಿದಳಂತೆ. ಫಲಿತವಾಗಿ ಏನಾಯ್ತು ಗೊತ್ತಾ? ಜಾನ್ ವೆಸ್ಲಿ. ಮೆಥಡಿಸ್ಟ್ ಸಭೆಗಳಿವೆ ಅಲ್ಲವೇ? ನಮ್ಮ ಸುತ್ತಲೂ ಮೆಥಡಿಸ್ಟ್ ಸಭೆ ಅನ್ನುತ್ತೇವಲ್ಲವೇ? ಆ ಮೆಥಡಿಸ್ಟ್ ಸಭೆಗಳು ಈ ದಿನ ಭಾರತ ದೇಶದಲ್ಲಿವೆ, ಅಮೆರಿಕದಲ್ಲಿವೆ, ಆಸ್ಟ್ರೇಲಿಯಾದಲ್ಲಿವೆ, ಆಫ್ರಿಕಾದಲ್ಲಿವೆ. ಯಾವ ಖಂಡಕ್ಕೂ ಹೋದರೂ ಸಹ ಮೆಥಡಿಸ್ಟ್ ಸಭೆಗಳಿವೆ. ಆ ಸಭೆಗಳನ್ನು ಸ್ಥಾಪಿಸಿದ್ಯಾರು ಗೊತ್ತಾ ನಿಮಗೆ? ಜಾನ್ ವೆಸ್ಲಿ. ಈ ಮಹಾನುಭಾವರು ಸಾರಿರುವಂತಹ ಸಂದೇಶಗಳನ್ನು ಕೇಳಿದವರು ಉಜ್ಜೀವನಗೊಂಡು ಅವರು ತಮ್ಮ ಉದ್ಯೋಗ ಬಿಟ್ಟುಬಿಟ್ಟು ಪ್ರಪಂಚದ 4 ಮೂಲೆಗಳಲ್ಲಿಯೂ ಸೇವೆಯನ್ನು ಸ್ಥಾಪಿಸಿದ್ದಾರೆ. ಅಂತಹ ಶ್ರೇಷ್ಠ ಮಗನನ್ನು ಹೆತ್ತು ಲೋಕಕ್ಕೆ ದೇವರ ಸೇವೆಗೋಸ್ಕರ ಒಪ್ಪಿಸಿಕೊಟ್ಟಳು. ಫಲಿತವಾಗಿ ದೇವರನ್ನೇ ತನ್ನ ಆಸ್ತಿಗೆ ಕರ್ತನನ್ನಾಗಿ ಮಾಡಿದಳು. 2ನೇದಾಗಿ ಮತ್ತೊಬ್ಬ ಮಗನ ಹೆಸರು ಚಾರ್ಲ್ಸ್ ವೆಸ್ಲಿ. ಈ ಮಹಾನುಭವನು ಎಷ್ಟೋ 100 ಕೀರ್ತನೆಗಳನ್ನು ಬರೆದಿದ್ದಾರೆ. ಪ್ರಪಂಚದ 4 ಮೂಲೆಗಳಲ್ಲಿ ಈ ದಿನ ಅನೇಕ ಸಭೆಗಳಲ್ಲಿ ಹಾಡುಗಳನ್ನು ಹಾಡುತ್ತಾ ಇರೋದಾದ್ರೆ ಚಾರ್ಲ್ಸ್ ವೆಸ್ಲಿ ಅವರು ಬರೆದಿರುವ ಹಾಡುಗಳೇ ಆಗಿವೆ. ಹೆಚ್ಚು ಶೇಕಡ ಅವುಗಳನ್ನೇ ಹಾಡ್ತಾರೆ. ಒಬ್ಬ ಮಗನೇನೋ ಅದ್ಭುತನಾದ ಪ್ರಸಂಗಿಕನಾದನು, ಇನ್ನೊಬ್ಬ ಮಗನೇನೋ ಅದ್ಭುತನಾದ ಕೀರ್ತನೆಗಾರನಾದನು. ಇಬ್ಬರೂ ಕೂಡ ಲೋಕಕ್ಕೆ ಬಹುಮಾನವಾಗಿ ಕೊಟ್ಟಳು ಪ್ರಿಯರೇ ಮಹಾತಾಯಿಯಾದ ಸುಜಾನಾ ವೆಸ್ಲಿ. ಒಳ್ಳೆಯವನು ತನ್ನ ಮಕ್ಕಳನ್ನು ಆಸ್ತಿಗೆ ಕರ್ತರನ್ನಾಗಿ ಮಾಡ್ತಾನೆ, ಅಂದರೆ ಅನೇಕ ಜನರಿಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಕೇಳ್ತಿದ್ದೇನೆ, ನಿಮ್ಮ ಮಕ್ಕಳಿಗೆ ಏನ್ ಮಾಡ್ಲಿಕ್ಕಿದ್ದೀರಿ? ಇಹಲೋಕಾನುಸಾರವಾದ ಆಸ್ತಿಗೆ ಕರ್ತರನ್ನಾಗಿ ಮಾಡ್ಲಿಕ್ಕಿದ್ದೀರೋ? ಇಲ್ಲವೇ ದೇವರ ಚಿತ್ತದ ಪ್ರಕಾರ ನಿಮ್ಮ ಮಕ್ಕಳನ್ನು ಆಶೀರ್ವಾದವಾಗಿ ಮಾರ್ಪಡಿಸ್ಲಿಕ್ಕಿದ್ದೀರಾ? ಒಂದು ಸಾರಿ ಆಲೋಚಿಸಿರಿ. ನನಗೆ ದೇವರಿಬ್ಬರು ಮಕ್ಕಳನ್ನು ಕೊಟ್ಟಿದ್ದಾರೆ. ಅವರನ್ನು ಐಶ್ವರ್ಯವಂತರನ್ನಾಗಿ ಮಾಡಬೇಕೆಂದು ನಾನು ಆಶಿಸುತ್ತಾ ಇಲ್ಲ. ಅವರನ್ನು ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಮಾಡಬೇಕು ಎನ್ನುವುದೇ ನನ್ನ ಪ್ರಾರ್ಥನೆ. ಯಾವತ್ತೂ ಕೂಡ ಅವರ ಜೀವಿತದಲ್ಲಿ ಐಶ್ವರ್ಯಕ್ಕಾಗಿ ನಾನು ಪ್ರಾರ್ಥಿಸಲಿಲ್ಲ, 1 ಸಾರಿ ಕೂಡ ಪ್ರಾರ್ಥಿಸಿಲ್ಲ. ಆದರೆ ಪ್ರತಿದಿನ ಪ್ರಾರ್ಥಿಸ್ತೇನೆ, ಅವರು ಅನೇಕ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಆಶೀರ್ವಾದಕರವಾಗಿ ಜೀವಿಸಬೇಕು ಎಂದು ಪ್ರಾರ್ಥಿಸ್ತಿದ್ದೇನೆ. ನೀವು ತಂದೆಯಾಗಿದ್ದೀರಾ? ತಾಯಿಯಾಗಿದ್ದೀರಾ? ಒಳ್ಳೆಯವರಾಗಿದ್ದೀರಾ ನೀವು? ಹಾಗಾದರೆ ನಿಮ್ಮ ಮಕ್ಕಳನ್ನು ಆಸ್ತಿಗೆ ಕರ್ತರನ್ನಾಗಿ ಮಾಡಿ. ಐಶ್ವರ್ಯ, ಘನತೆ, ಜೀವ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸ್ವಾಸ್ಥ್ಯವಾಗಿರುತ್ತೆ. ಅಂದರೆ ನಿಮ್ಮ ಮಕ್ಕಳನ್ನು ಮೊದಲು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವ ಹಾಗೆ ಪ್ರೀತಿಸಿರಿ, ಬೆಳೆಸಿರಿ, ದೊಡ್ಡವರನ್ನಾಗಿ ಮಾಡಿರಿ, ಪ್ರಯೋಜಕರನ್ನಾಗಿ ಕರ್ತನ ಸೇವೆಯಲ್ಲಿ ಉಪಯೋಗ ಆಗುವ ಹಾಗೆ ಅವರನ್ನು ಆಶೀರ್ವದಿಸಿರಿ. ಆ ರೀತಿಯಾಗಿ ಬೆಳೆಸಿರಿ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧ ದೇವರೇ, ಅದ್ಭುತಳಾದ ಆತ್ಮೀಕಳು ನಮಗೆ ಎಷ್ಟೋ ಆದರ್ಶವಾಗಿದ್ದಾಳೆ. ಏನನ್ನು ಆಶಿಸಲಾರದೆಯೇ ಸೇವಕನು ಪಡುತ್ತಿರುವ ಪ್ರಯಾಸವನ್ನು ಅವಳು ಗುರುತಿಸುತ್ತಾಳೆ, ಸೇವಕನನ್ನು ಪ್ರೀತಿಸುತ್ತಾಳೆ,
ಆ ಸೇವಕನನ್ನು ಪೋಷಿಸಬೇಕು ಎಂದು ಆಶಿಸುತ್ತಾಳೆ. ಆ ಸೇವೆಯನ್ನು ಪ್ರೋತ್ಸಾಹಿಸುತ್ತಾಳೆ. ಫಲಿತವಾಗಿ ತನ್ನ ಕುಟುಂಬದಲ್ಲಿ ಎಷ್ಟೋ ಕಾಲದಿಂದ ಕಣ್ಣೀರಿಗೆ ಕಾರಣವಾಗಿರುವ ಕಷ್ಟದೊಳಗಿಂದ ತಾನು ಬಿಡುಗಡೆ ಹೊಂದಿಕೊಂಡು ಆನಂದದಿಂದ ಸಂತೋಷದಿಂದ ತನ್ನ ಮನೆಯನ್ನು ತುಂಬಿಸಿಕೊಳ್ತಾಳೆ. ಅಂತಹ ಅದ್ಭುತವಾದ ಆತ್ಮಿಕತೆ ನಮಗೂ ದಯಪಾಲಿಸಿರಿ. ಒಳ್ಳೆ ತಂದೆಯ ಹಾಗೆ ತಾಯಿಯ ಹಾಗೆ ದೇವರೇ ಮಕ್ಕಳನ್ನು ನಿಮಗೆ ಪರಿಚಯಿಸಿ ಐಶ್ವರ್ಯವನ್ನು, ಘನತೆಯನ್ನು, ಜೀವವನ್ನು ಅವರು ಹೊಂದಿಕೊಂಡು ನಿಮ್ಮನ್ನು ಮಹಿಮೆಪಡಿಸಲು ಸಹಾಯ ಮಾಡಿರೆಂದು ಈ ಸಂದೇಶದ ಮೂಲಕ ಪ್ರತಿಯೊಬ್ಬರ ಜೀವಿತ ಪ್ರಭಾವ ಬೀರಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.